ಎಲ್ರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಏನಾಗ್ತಿದೆ ನೋಡೋಣ. ಓಕೆ. ಸೊ ಯಾರು ಬರ್ತಿದ್ದಾರೆ? ಯಾರೋ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಓಕೆ, ನಿಮ್ಮನ್ನು ಮೀಟ್ ಮಾಡಲಿಕ್ಕೆ. ಸೊ ಯಾರು ಈ ಪರ್ಸನ್ ಅಂತ ನೋಡೋಣ. ಓಕೆ. ಸೊ ದ ಮೂನ್ ಬರ್ತಿದೆ. ಓಕೆ, ಸೊ ಪೈಸನ್ ಇರ್ಬೋದು ಈ ಪರ್ಸನ್, ಅಥವಾ ನಂಗನ್ಸಿದೆ ಮೋಸ್ಟ್ಲಿ ತುಂಬ ಎಮೋಷ್ನಲ್ ಆಗಿರುವಂಥ ಒಂದು ವ್ಯಕ್ತಿ. ನಿಮ್ಗಾಗಲೇ ಪರಿಚಯ ಇರುವಂಥ ವ್ಯಕ್ತಿ ಇರ್ಬೋದು ಇವರು. ಓಕೆ, ಸೊ ಇವ್ರು ನಿಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಆ್ಯಂಡ್ ಓಕೆ, ಸೊ ಬೇರೆ ಏನಾಗ್ತಿದೆ ನೋಡೋಣ. ಓಕೆ, ಸೊ ಪಾಸ್ಟ್ಲಿ ಎಲ್ಲೋ ಈ ಪರ್ಸನ್ ನಿಮ್ಮಿಂದ ದೂರ ಆಗಿರ್ಬೋದು ಅಂತ ಅನ್ಸುತ್ತೆ. ಸೊ ಅಂಥ ವ್ಯಕ್ತಿ ಬರ್ತಿದ್ದಾರೆ. ಆ್ಯಂಡ್ ಜಾಸ್ತಿ ವಾಟರ್ ಸೈನ್ಸ್ ಬರ್ತಾ ಇದೆ ರೀಡಿಂಗಲ್ಲಿ ನನಗೆ ಮೇಯ್ನಾಗಿ. ಸೊ ಇದು ತುಂಬ ಎಮೋಷ್ನಲ್ ಆಗಿರುವಂಥ ವ್ಯಕ್ತಿ ಅಂತ ಅನ್ಸುತ್ತೆ. ಅಥವಾ ಲೈಕ್ ಈ ಪರ್ಸನ್ ಮೋಸ್ಟ್ಲಿ ನಿಮ್ಮಿಂದ ದೂರ ಆಗಿರೋರು. ಕೆಲವು ಅಂದರೆ ನಂಗೆ ಅನಿಸ್ತಿರೋ ಪ್ರಕಾರ ಇವರು ಮೋಸ್ಟ್ಲಿ ನಂಗೆ ಅನ್ಸುತ್ತೆ ನಿಮ್ಮ ಫ್ಯಾಮಿಲಿಯವರೇ ಯಾರೋ ಇರ್ಬೋದು. ಓಕೆ, ಸೊ ಅದೊಂದು ಮೇಜರ್ ವೈಬ್ ಬರ್ತದೆ ನನಗೆ ರೀಡಿಂಗಲ್ಲಿ. ನಿಮ್ಮ ಫ್ಯಾಮಿಲಿಯವ್ರು ಯಾರಾದ್ರು ನಿಮ್ಮ ಬಿಟ್ಟು ಹೋಗಿರ್ಬೋದು. ಸೊ ಅಂಥವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅಥವಾ ನಂಗೆ ಅನಿಸ್ತಿರೋದು ಈ ಪಾಸ್ ಪರ್ಸನ್ ಯಾರಾದರೂ ಇರ್ಬೋದು. ಓಕೆ, ಸೊ ನಿಮ್ಮ ಎಕ್ಸ್ ಇರ್ಬೋದು. ಓಕೆ, ಸೊ ಒಟ್ನಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋರು ಇವರು. ಓಕೆ, ಸೊ ಅಂಥವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅಥವಾ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ಬೋದು ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ನನಗನ್ಸ್ತಿರೋ ಪ್ರಕಾರ ಇವ್ರ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಓಕೆ, ಅಂದರೆ ತುಂಬ ಎಮೋಷನಲ್ ಆಗ್ತಾರೆ ಒಂದು ಸ್ವಲ್ಪ ಹೊತ್ತು, ಅಥವಾ ತುಂಬ ಕೋಪ ಬರುತ್ತೆ ಇವ್ರಿಗೆ. ಸೊ ಆ ಥರ ಮೂಡ್ ಸ್ವಿಂಗ್ ಸಹ ಇರ್ಬೋದು ಈ ಪರ್ಸನ್ಗೆ. ಸೊ ಮೋಸ್ಟ್ಲಿ ಇವ್ರು ನಿಮ್ಮನ್ನು ನೆನೆಸ್ಕೊತಾ ಇದ್ದಾರೆ, ಬಟ್ ಅವರು ಅದನ್ನು ಮರೀಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಕೆಲವ್ರಿಗೆ ಇದು. ಆ್ಯಂಡ್ ಮತ್ತೆ ವಾಟರ್ ಎನರ್ಜಿ ಜಾಸ್ತಿ ಬರ್ತಾ ಇದೆ ರೀಡಿಂಗಲ್ಲಿ ನನಗೆ ಇಲ್ಲಿ. ಓಕೆ, ಸೊ ಈ ಪರ್ಸನ್ ಡೆಫಿನೆಟ್ಲಿ ತುಂಬ ನಿಮ್ಮನ್ನು ನೆನೆಸ್ಕೋತಾ ಇದ್ದಾರೆ. ಡೆಫಿನೆಟ್ಲಿ ತುಂಬ ಒಂದು ದೂರ ಇರುವಂಥ ವ್ಯಕ್ತಿ ಅಂತ ಅನ್ಸುತ್ತೆ. ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಆಗಿರ್ಬೋದು. ಆರ್ ಈ ಪರ್ಸನ್ ನೋಡಲಿಕ್ಕೆ ನನಗೆ ಅನಿಸ್ತಿರೋ ಪ್ರಕಾರ ಇವರು ತುಂಬ ಮೆಡಿಟೇಷನ್ ಎಲ್ಲ ಮಾಡ್ಬೋದು, ಅಥವಾ ತುಂಬ ಸ್ಪಿರಿಚುವಲ್ ಪರ್ಸನ್ ಇರ್ಬೋದು ಕೆಲವ್ರಿಗೆ. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊತಿರ್ಬೋದು, ಅಥವಾ ಇವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ಬೋದು ಕೆಲವ್ರಿಗೆ. ಆ್ಯಂಡ್ ನಾನು ನೋಡ್ತಿರೋ ಪ್ರಕಾರ ಇಲ್ಲಿ ಶಿಪ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮಗೇನೋ ನ್ಯೂಸ್ ಬರ್ತಿದೆ ಇವ್ರ ಬಗ್ಗೆ ಅಂತ ಅರ್ಥ. ಓಕೆ, ಸೊ ನಿಮಗೆ ತಿಳಿಬೋದು ಇವ್ರೇನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಿರ್ಬೋದು, ಏನು ಅಂತ ತಿಳಿಬೋದು. ಆ್ಯಂಡ್ ಓಕೆ, ಸೊ ಟೈಮ್ಲೆಸ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೋ ಆಗ್ತೋಳಿ ಜನರಲ್ ರೀಡಿಂಗ್ ಇದು. ಕ್ಯಾನ್ಸೇರಿಯನ್ ಸಹ ಇರ್ಬೋದು ಈ ಪರ್ಸನ್. ಆ್ಯಂಡ್ ಎಲ್ಲೋ ಹೋಗ್ತಿದ್ದಾರೆ. ಓಕೆ, ಸೊ ನನಗನ್ಸುತ್ತೆ ಇವರು ಟ್ರಾವೆಲ್ ಮಾಡ್ತಿದ್ದಾರೆ, ಅಥವಾ ನಿಮ್ಮನ್ನು ಇವರು ಮೀಟ್ ಮಾಡ್ಲಿಕ್ಕೆ ಟ್ರಾವೆಲ್ ಮಾಡ್ತಿದ್ದಾರೆ. ಓಕೆ, ಸೊ ನಿಮ್ಮ ಹತ್ರ ಬರ್ಲಿಕ್ಕೆ ಟ್ರಾವೆಲ್ ಮಾಡ್ತಿರ್ಬೋದು, ಅಥವಾ ಇಲ್ಲಿ ಏನೋ ಡಿಸಿಷನ್ ತೊಗೊಳ್ಲಿಕ್ಕೆ ಪ್ರಯತ್ನ ಪಡ್ತಿರ್ಬೋದು. ಓಕೆ, ಸೊ ಮೇಜರ್ ಡಿಸಿಷನ್ ತೊಗೊಳ್ಲಿಕ್ಕೆ ಪ್ರಯತ್ನ ಪಡ್ತಿರ್ಬೋದು. ಅದಕ್ಕೆ ನಿಮ್ಮ ಹೆಲ್ಪ್ ಸಹ ಕೇಳ್ಬೋದು. ಇದು ನಿಮ್ಮ ಫ್ರೆಂಡ್ ಸಹ ಆಗಿರ್ಬೋದು ಕೆಲವ್ರಿಗೆ. ಓಕೆ, ಸೊ ಇದು ಕೆಲವ್ರಿಗೆ ಫ್ರೆಂಡ್ ಸಹ ಆಗಿರ್ಬೋದು. ನಿಮ್ಮ ಹೆಲ್ಪ್ ಕೇಳಲಿಕ್ಕೆ ಸಹ ನಿಮ್ಮ ಹತ್ರ ಬರ್ತಿರ್ಬೋದು. ಓಕೆ, ಸೊ ಫೈರ್ ಎನರ್ಜಿ ಸಹ ಇದೆ ಇಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ಏನೋ ವಿಷಯ ಇದೆ. ಓಕೆ, ಸೊ ಮೋಸ್ಟ್ಲಿ ನನಗನ್ಸ್ತಿರೋ ಪ್ರಕಾರ ಇಲ್ಲಿ ನಿಮಗೆ ಹೇಳಲಿಕ್ಕೆ ಏನೋ ಒಂದು ಸೀಕ್ರೆಟ್ ಇರ್ಬೋದು, ಅಥವಾ ಯಾರ ಬಗ್ಗೆನೂ ಇರ್ಬೋದು, ಬೇರೆ ಯಾರ ಬಗ್ಗೆನೂ ಇರ್ಬೋದು. ಓಕೆ, ಸೊ ಆ ಥರ ವಿಷಯ ಇರ್ಬೋದು ಅಂತ ಅನಿಸ್ತಾ ಇದೆ. ಓಕೆ, ಸೊ ಅದನ್ನು ಹೇಳಲಿಕ್ಕೆ ಬರ್ತಿರ್ಬೋದು ಈ ಪರ್ಸನ್ ನಿಮ್ಮ ಹತ್ರ. ಓಕೆ, ಅಕಸ್ಮಾತ್ ಇವ್ರು ನಿಮ್ಮ ಫ್ರೆಂಡ್ ಆಗಿದ್ರೆ, ಅಥವಾ ನಿಮ್ಮ ಪಾಸ್ಟ್ ಪರ್ಸನ್ ಆಗಿದ್ರು ಸಹ ನಿಮ್ಮ ಹತ್ರ ಏನೋ ಹೇಳಲಿಕ್ಕೆ ಬರ್ತಿರ್ಬೋದು, ಅಥವಾ ಈ ಪರ್ಸನ್ ನಿಮ್ಮನ್ನು ಮರೀಲಿಕ್ಕೆ ಟ್ರೈ ಮಾಡ್ತಿರ್ಬೋದು ಕೆಲವ್ರಿಗೆ. ಓಕೆ, ಸೊ ತುಂಬ ಯೋಚನೆ ಮಾಡುವಂಥ ವ್ಯಕ್ತಿ ಅಂತ ಅನಿಸುತ್ತೆ. ಬಟ್ ಅಗೇನ್ ಇದು ಕೆಲವ್ರಿಗೆ ಮಾತ್ರ. ಇದು ನನಗೆ 2-3 ಎನರ್ಜಿ ಬರ್ತಾಯಿದೆ. ಸೊ ಕೆಲವ್ರಿಗೆ ಫ್ರೆಂಡ್ಸ್ ಸಹ ಆಗಿರ್ಬೋದು, ಸೊ ಕೆಲವ್ರಿಗೆ ಎಕ್ಸ್ ಸಹ ಆಗಿರ್ಬೋದು ಅಂತ ಬರ್ತಿದೆ ನನಗೆ. ಓಕೆ, ಸೊ ಎಕ್ಸ್ ಆಗಿದ್ರೆ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಮರೀಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಸೊ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಪರ್ಸನ್ಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಹತ್ರ. ಓಕೆ, ಸೊ ಅರ್ತ್ ಸೈನ್ಸ್ ಆಗಿರ್ಬೋದು ಇವರು ಅಥವಾ ನೀವು. ಓಕೆ, ಸೊ ಇದು ಎಲ್ಲ ಸೈನ್ಸ್ಗೂ ಅನ್ವಯ ಆಗುತ್ತೆ. ಸೊ ಡೋಂಟ್ ವರಿ. ಆ್ಯಂಡ್ ನಾನು ನೋಡ್ತಿರೋ ಪ್ರಕಾರ ಈ ಪರ್ಸನ್ಗೆ ಆರಾಮಾಗಿದ್ದಾರೆ ಇವರು. ಲೈಕ್ ಏನೋ ಅಷ್ಟೊಂದೇನು ಟೆನ್ಷನ್ ಇಲ್ಲ, ಅಥವಾ ಏನು ಮೂಡ್ ಸ್ವಿಂಗ್ಸ್ ಇಲ್ಲ. ಕೆಲವ್ರಿಗೆ ಈ ಪರ್ಸನ್ ಆರಾಮಾಗೇ ಇದ್ದಾರೆ, ಇನ್ನು ಕೆಲವ್ರಿಗೆ ಈ ಪರ್ಸನ್ಗೆ ಮೂಡ್ ಸ್ವಿಂಗ್ಸ್ ಇದೆ. ಓಕೆ, ಸೊ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಹೇಗೆ ಅನ್ವಾಗುತ್ತೋ ಹಾಗೆ ತಗೊಳ್ಳಿ. ಓ
ಮೈ ಗಾಡ್! ಓಕೆ. ಸೊ ಯಾರೋ ನಿಮ್ಗೆ ಪ್ರಪೋಸ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಮೇಜರ್ ಆಗಿ. ಓಕೆ. ಸೊ ನಿಮ್ಮ ಜೊತೆ ಫ್ಯಾಮಿಲಿ ಅಥವಾ ಆ ಬಾಂಡಿಂಗ್ನ ಒಂದು ಮಾಡಿ ಲೈಕ್ ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಓಕೆ. ಸೊ ನಿಮ್ಗೆ ಪ್ರಪೋಸ್ ಕೂಡ ಮಾಡ್ಬೋದು ಈ ಪರ್ಸನ್. ಆ್ಯಂಡ್ ನಂಗೆ ಮೇಜರ್ ವಾಟರ್ ಸೈನ್ಸೇ ಕಾಣಿಸ್ತಿದೆ ರೀಡಿಂಗಲ್ಲಿ. ಓಕೆ. ಸೊ ನಿಮ್ಮ ಬಗ್ಗೆ ಯೋಚನೆ ಸಹ ಮಾಡ್ತಿದ್ದಾರೆ ಇವರು, ಬಟ್ ತುಂಬ ಸೀಕ್ರೆಟ್ ಆಗಿರುವಂಥ ವ್ಯಕ್ತಿ ಅಂತ ಅನಿಸುತ್ತೆ. ಓಕೆ. ಸೊ ಇವ್ರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಅಥವಾ ಬೇರೆಯವ್ರ ಜೊತೆ ಜಾಸ್ತಿ ಮಾತಾಡಲ್ಲ ಅಂತ ಒಂದು ವ್ಯಕ್ತಿತ್ವ ಇರ್ಬೋದು ಈ ಪರ್ಸನ್ಗೆ. ಆ್ಯಂಡ್ ಅವ್ರ ಎಮೋಷನ್ಸ್ ಎಲ್ಲ ಜಾಸ್ತಿ ಯಾರ್ದು ಶೇರ್ ಮಾಡಲ್ಲ ಅಂತ ಅನ್ಸುತ್ತೆ. ಬಟ್ ಅಗೇನ್ ಮೋಸ್ಟ್ಲಿ ಇವ್ರು ನಿಮ್ಮ ಹತ್ರ ಮಾತ್ರ ಇವ್ರ ಎಮೋಷನ್ಸ್ನ ಶೇರ್ ಮಾಡ್ಬೋದು ಕೆಲವ್ರಿಗೆ. ಓಕೆ. ಸೊ ಮೇಜರ್ ಟಾರಿಯನ್. ಓಕೆ. ಮೇಜರ್ ಟಾರಿಯನ್ ಎನರ್ಜಿ ಬರ್ತಿದೆ ರೀಡಿಂಗಲ್ಲಿ. ಸೊ ತುಂಬ ಸ್ಟೇಬಲ್ ಆಗಿರುವಂಥ ವ್ಯಕ್ತಿತ್ವ ಬರ್ತಿದೆ ನನಗೆ. ಆ್ಯಂಡ್ ಈ ಪರ್ಸನ್ ಅಲ್ಲಿ ಒಂದು ಸ್ಟೆಪ್ಸ್ ಕಾಣಿಸ್ತಿದೆ ನಿಮಗೆ. ಓಕೆ. ಸೊ ಮೋಸ್ಟ್ಲಿ ಇವರು ಕನ್ಸಲ್ಲಿ ಸಹ ಬರ್ತಿರ್ಬೋದು ಕೆಲವ್ರಿಗೆ. ಓಕೆ. ಸೊ ಕೆಲವ್ರಿಗೆ ನಿಮ್ಮ ಕನ್ಸಲ್ಲಿ ಸಹ ಕಾಣಿಸ್ಕೊಬೋದು ಇವರು ಅಂತ ಅನ್ಸುತ್ತೆ, ಯಾಕಂದರೆ ಇವರು ಮ್ಯಾನಿಫೆಸ್ಟ್ ಮಾಡ್ತಾರೆ ನಿಮ್ಮನ್ನು. ಓಕೆ. ಆ್ಯಂಡ್ ಓಕೆ. ಸೊ ಮೇಜರ್ ಫೈರ್ ಎನರ್ಜಿ ಇರೋದ್ರಿಂದ ಈ ಪರ್ಸನ್ ಜಾಸ್ತಿ ತುಂಬ ಒಂದು ಸ್ಟ್ರಾಂಗ್ ಅಂತ ಪರ್ಸನಾಲಿಟಿ ಇರ್ಬೋದು ಇವ್ರಿಗೆ. ಆ್ಯಂಡ್ ನಿಮಗೆ ಮೋಸ್ಟ್ಲಿ ಜಾಬ್ ಆಪರ್ಚುನಿಟಿ ಸಹ ಬರ್ತಿರ್ಬೋದು. ಓಕೆ. ಕೆಲವ್ರಿಗೆ ಜಾಬ್ ಆಪರ್ಚುನಿಟೀಸ್ ಹುಡುಕ್ತಿದ್ರೆ, ಇನ್ನೂ ಹೊಸ ಏನಾದರೂ ಬೇರೆ ಹುಡುಕ್ತಾ ಇದ್ರೆ ನೀವು, ನಿಮಗೆ ಆಪರ್ಚುನಿಟೀಸ್ ಸಿಗ್ಬೋದು. ಓಕೆ. ಅಥವಾ ನಿಮಗೆ ಜಾಬಲ್ಲಿ ಪ್ರಮೋಷನ್ ಸಹ ಸಿಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಕೆಲವ್ರಿಗೆ. ವಾವ್. ಓಕೆ. ಸೊ ಕೆಲವರಿಗೆ ಪ್ರಪೋಸಲ್ ಸಹ ಬರುವಂಥ ಚಾನ್ಸಸ್ ಕಾಣಿಸ್ತಿದೆ. ಓಕೆ. ಇದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಲವ್ ಮ್ಯಾರೇಜ್ ಆದರೂ ಆಗಿರ್ಬೋದು, ಅಥವಾ ಪರಿಚಯ ಇರುವಂಥ ವ್ಯಕ್ತಿ ಆದರೂ ಆಗಿರ್ಬೋದು. ಓಕೆ. ನೀವು ಸಹ ಇವರ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಓಕೆ. ಆ್ಯಂಡ್ ಸ್ವಲ್ಪ ಬೇಜಾರಿದ್ದೀರಾ ಅಂತ ಅನಿಸ್ತಾ ಇದೆ. ಓಕೆ. ಇವರೇನೋ ಜಗಳ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ. ಸೊ ಅದರಿಂದ ಬೇಜಾರಾಗಿದ್ದೀರಾ ಅಂತ ಬರ್ತಾ ಇದೆ ರೀಡಿಂಗಲ್ಲಿ. ಸೊ ಮೆಚೂರ್ ಮ್ಯಾನ್. ಓಕೆ. ಸೊ ಇವ್ರು ನಿಮಗಿಂತ ದೊಡ್ಡವರು ಇರ್ಬೋದು ಅಥವಾ ಇವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಓಕೆ. ಕಮ್ಯುನಿಟಿ. ಓಕೆ. ಸೊ ಮೋಸ್ಟ್ಲಿ ನಿಮ್ಮ ಕಮ್ಯುನಿಟಿನವರೇ ಆಗಿರ್ಬೋದು ಅಥವಾ ಕಮ್ಯುನಿಟಿ ಫಂಕ್ಷನಲ್ಲಿ ಮೀಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಈ ಪರ್ಸನ್ನ. ಇವ್ರ ಏಜ್ 39 ಸಹ ಆಗಿರ್ಬೋದು ಅಥವಾ 30s ಅಲ್ಲಿರ್ಬೋದು, 20s ಅಲ್ಲಿರ್ಬೋದು. ಓಕೆ. ಚೇಂಜ್. ಓಕೆ. ಸೊ ನೀವು ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಅಥವಾ ನೀವು ಮನೆ ಚೇಂಜ್ ಮಾಡ್ತಿದ್ದೀರಾ ಅಥವಾ ಪ್ಲೇಸ್ ಚೇಂಜ್ ಮಾಡ್ತಿದ್ದೀರಾ ಅಂತ ಆಪರ್ಚುನಿಟಿ ಸಹ ಇದೆ ಇಲ್ಲಿ. 40-45 ಸಹ ಇರ್ಬೋದು ಈ ಪರ್ಸನ್ ವಯಸ್ಸು. ಓಕೆ. ಗ್ರೇಟ್ ಆಪರ್ಚುನಿಟಿ. ಓಕೆ. ಗ್ರೇಟ್ ಫಾರ್ಚೂನ್ ಕೂಡ ಇದೆ. ಸೊ ಇಲ್ಲಿ ಆಪರ್ಚುನಿಟೀಸ್ ಬರ್ತಿದೆ ನಿಮಗೆ. ಓಕೆ. ಸೊ 26 ಸಹ ಇಂಪಾರ್ಟೆಂಟ್ ಇರ್ಬೋದು. ಡೇಟ್ ಸಹ ಇಂಪಾರ್ಟೆಂಟ್ ಇದೆ ಅಂತ ಅನ್ಸುತ್ತೆ ನನಗೆ ಇಲ್ಲಿ. 9 ಡೇಟ್ ಸಹ ಇಂಪಾರ್ಟೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಏನೋ ಚೇಂಜಸ್ ಸಹ ಬರ್ತಿದೆ ನಿಮ್ಮ ಲೈಫಲ್ಲಿ. ಪ್ಲೇಸ್ ಚೇಂಜ್ ಇರ್ಬೋದು ಅಥವಾ ಜಾಬ್ ಚೇಂಜ್ ಇರ್ಬೋದು. ಓಕೆ. ಜೆಮಿನೈ. ಮೇಜರ್ ಜೆಮಿನೈ ಕಾರ್ಡ್ ಬರ್ತಿದೆ ನನಗೆ ರೀಡಿಂಗಲ್ಲಿ. ಸೊ ಯಾರೋ ಇಷ್ಟಪಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನೀವು. ಓಕೆ. ಸೊ ಡೆಫಿನೆಟ್ಲಿ ಅವ್ರ ಹತ್ರ ಹೇಳ್ಕೊತಾ ಇದ್ದೀರಾ. ಇಲ್ಲಿ ಗಿಫ್ಟ್ ಕೊಡೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಓಕೆ. ನೀವು ಗಿಫ್ಟ್ ಕೊಡ್ಬೋದು ಅಥವಾ ಈ ಪರ್ಸನ್ ನಿಮ್ಗೆ ಗಿಫ್ಟ್ ಕೊಡ್ಬೋದು. ಓಕೆ. ನಾನು ಹೇಳ್ದಂಗೆ ಪ್ರಪೋಸಲ್ ಬರ್ತಿದೆ ನಿಮಗೆ. ಸೊ ಅರೇಂಜ್ ಮ್ಯಾರೇಜ್ ಆದರೂ ಆಗಿರ್ಬೋದು, ಲವ್ ಮ್ಯಾರೇಜ್ ಆದರೂ ಆಗಿರ್ಬೋದು, ಅಥವಾ ನೀವಾಗಲೇ ಮದುವೆ ಆಗಿದ್ದೀರಾ ಅಂತ ಅನ್ಸುತ್ತೆ. ಸೊ ನಿಮ್ಮ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ರೀಡಿಂಗ್. ಓಕೆ. ಸೊ ಇದು ಕೆಲವ್ರಿಗೆ ಮಾತ್ರ. ಮೋಸ್ಟ್ಲಿ ಆರ್ಟಿಸ್ಟ್ ಇರ್ಬೋದು, ನೀವು ಡ್ರಾಯಿಂಗ್ ಪೇಂಟಿಂಗ್ ಮಾಡ್ತಿರ್ಬೋದು, ಅವ್ರ ಈ ಪರ್ಸನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ಬೋದು, ಅಥವಾ ಸಾಂಗ್ಸ್ ಕೇಳ್ತಿರ್ಬೋದು ಈ ಪರ್ಸನ್ ಬಗ್ಗೆ. ಓಕೆ. ಸೊ ನನಗನ್ಸಿರೋ ಪ್ರಕಾರ ಈ ಪರ್ಸನ್ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆ. ಸೊ ಆ ಒಂದು ವೈಬ್ರೇಷನ್ ಫೀಲಿಂಗ್ಸ್ ಇದೆ ಇಲ್ಲಿ. ಸೊ ಈ ಪರ್ಸನ್ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ, ಬಟ್ ಇವರು ನಿಮಗೆ ಹೇಳ್ಕೊತಾ ಇಲ್ಲ. ಓಕೆ. ಆದಷ್ಟು ಬೇಗ ಹೇಳ್ಕೊತಾರೆ ಕೆಲವ್ರಿಗೆ. ಓಕೆ. ಸೊ ಮೇಲ್ ಎನರ್ಜಿ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ನಿಮಗೆ ಲೈಕ್ ನಿಮ್ಮ ಒಂದು ಗ್ರೌಂಡಲ್ಲಿ ನೀವಿದ್ದೀರಾ. ಅಂದರೆ ನೀವು ಸ್ವಲ್ಪ ಈಗೋ ಪ್ರಾಬ್ಲಮ್ ಸಹ ಇದೆ ಅಂತ ಅನ್ಸುತ್ತೆ ರಿಲೇಷನ್ಶಿಪ್ಪಲ್ಲಿ. ಓಕೆ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಎಕ್ಸ್ಪೆಕ್ಟೇಷನ್ ಇದೆ. ಓಕೆ. ಸೊ ಇಬ್ಬರಿಗೂ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ ನನಗೆ. ಓಕೆ. ಸೊ ನಿಮಗೂ ಎಕ್ಸ್ಪೆಕ್ಟೇಷನ್ ಇರ್ಬೋದು, ಈ ಪರ್ಸನ್ ಸಹ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕಾಣಿಸ್ತಿದೆ. ಅಥವಾ ನೀವು ಯಾವ್ದಾನ ಜಾಬ್ ಹೋಗ್ತಿದ್ದೀರಾ ಅಂದರೆ ಅಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ. ಸೊ ಅದೊಂದು ಮೇಜರ್ ಕಾರ್ಡ್ ಬರ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ.
ವಾವ್! ಓಕೆ. ಸೊ ಯೂನಿವರ್ಸ್ ಡೆಫಿನೆಟ್ಲಿ ನಿಮಗೆ ಒಂದು ವೇ ತೋರಿಸ್ತಾ ಇದ್ದಾರೆ. ನಾನು ಇಲ್ಲಿ ಬಟರ್‌ಫ್ಲೈಸ್ ಕಾಣಿಸ್ತಿರೋದ್ರಿಂದ ತುಂಬ ಚೇಂಜಸ್ ಬರ್ತಿದೆ ಲೈಫಲ್ಲಿ. ಓಕೆ. ಸೊ ಮೋಸ್ಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಅನ್ಸುತ್ತೆ, ಅಥವಾ ನೀವು ಏನು ಕೇಳ್ಕೊಂಡಿರೋ ಏನು ಕೇಳ್ಕೊತಾ ಇದ್ದೀರೋ ಸೊ ಆ ಥರ ಚೇಂಜಸ್ ಸಹ ಬರ್ತಾ ಇದೆ. ಓಕೆ. ಸೊ ಈ ರೀಡಿಂಗಲ್ಲಿ ತುಂಬ ಪಾಸಿಟಿವ್ ಆಗಿದೆ ನನಗೆ ವೈಬ್ಸ್. ಸೊ ಎಲ್ಲ ಒಳ್ಳೇದಾಗೋ ಚಾನ್ಸಸ್ ಜಾಸ್ತಿ ಕಾಣಿಸುತ್ತೆ. ಕ್ಲೇಮ್ ಮಾಡಿ ರೀಡಿಂಗ್‌ನ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.